ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಲೋಕ ನಿನ್ನನ್ನು ಹೊಗಳಲಿ ಅಥವಾ ನಿಂದಿಸಲಿ, ಎರಡನ್ನೂ ಸಮಭಾವದಿಂದ ನೋಡಲು ಕಲಿತ ದಿನ ನೀನು ಬಂಧನದಿಂದ ಮುಕ್ತನಾಗುತ್ತೀಯಾ. ನೋಡಿ ಎಷ್ಟು ಚೆನ್ನಾಗಿದೆ, ಗೊತ್ತಾಯ್ತಾ? ಯಾರೇ ಹೊಗಳಲಿ ನಿಂದಿಸಲಿ, ನೀನು ಅದನ್ನು ಸಮಭಾವದಿಂದ ನೀನು ನೋಡು, ಅವತ್ತು ಬಂಧನದಿಂದ ಮುಕ್ತನಾಗುತ್ತೀಯಾ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಉತ್ತರ ಕನ್ನಡದ ಪಂಚ ಆತ್ಮಲಿಂಗದ ಮಹಿಮೆಯನ್ನು ತಿಳ್ಕೊಳ್ಳೋಣ. ಸಹ್ಯಾದ್ರಿ ಮನೆಯಲ್ಲಿ ಶಿವನ ಪಂಚಜ್ಯೋತಿ, ಉತ್ತರ ಕನ್ನಡದ ಪಂಚ ಆತ್ಮಲಿಂಗ ಮಹಿಮೆ. ಭಾರತದ ಭೂಮಿ ಶಿವಮಯ, ಹಿಮಾಲಯದ ಮಂಜುಗಡ್ಡೆಯಲ್ಲಿ ಪ್ರಕಾಶಿಸುವ ಭೀಕರ ಪ್ರವಾಹಗಳಲ್ಲಿಯೂ ಅಚಲವಾಗಿ ನಿಂತಿರುವ ಭಸ್ಕಾರತಿ ಮಹಿಮೆಯಿಂದ ಕಂಗೊಳಿಸುವ ಗಂಗಾತೀರದ ಇವುಗಳೆಲ್ಲವೂ ಭಕ್ತಿಭಾವವ ಮಹಾಸಾಗರಗಳು. ಆದರೆ ಇದೇ ಭಾರತದಲ್ಲಿ ಅನೇಕ ಮಂದಿಗೆ ಇನ್ನೂ ಸಂಪೂರ್ಣವಾಗಿ ನಾವು ತಿಳ್ಕೊಂಡಿಲ್ಲ. ಒಂದು ಶಿವಮಯ ಭೂಮಿ ಇದೆ. ಉತ್ತರ ಕನ್ನಡ ಜಿಲ್ಲೆ ಅರಬ್ಬಿ ಸಮುದ್ರದ ಅಲೆಗಳ ವಾದದ ನಡುವೆ ಪ್ರಕೃತಿಯ ಹಸಿರು ಹೊದಿಕೆಯೊಳಗೆ ಪರಮಶಿವನ ಆತ್ಮಲಿಂಗದ 5 ಪವಿತ್ರ ಕಿರಣಗಳು ಒಂದೇ ಜಿಲ್ಲೆಯಲ್ಲಿ ಪ್ರಕಾಶಿಸುತ್ತಿವೆ ಅಂತ ತಿಳಿಸಿದರೆ, ಇದು ಕೇವಲ ಭೂಗೋಳವಲ್ಲ, ಇದು ಭಕ್ತಿಯ ಭೂ ಕೈಲಾಸ. ಪಂಚ ಆತ್ಮಲಿಂಗ ಕ್ಷೇತ್ರಗಳು ಯಾವ್ಯಾವುದು? ಗೋಕರ್ಣ, ಮಹಾಬಲೇಶ್ವರ, ಸಜ್ಜೇಶ್ವರ, ಶೇಜವಾಡ, ಕಾರವಾರ, ಧಾರೇಶ್ವರ, ಕುಮಟಾ ತಾಲೂಕು, ಗುಣವಂತೇಶ್ವರ, ಹೊನ್ನಾವರ ತಾಲೂಕು, ಮುರುಡೇಶ್ವರ, ಭಟ್ಕಳ ತಾಲೂಕು. ಆತ್ಮಲಿಂಗದ ಪೌರಾಣಿಕ ಮಹಿಮೆ ಏನು ಅಂದರೆ, ಪರಮಭಕ್ತ ರಾವಣ ತಪಸ್ಸಿನಿಂದ ಪರಮೇಶ್ವರನ್ನು ತೃಪ್ತಿಪಡಿಸಿ ಆತ್ಮಲಿಂಗವನ್ನು ಪಡೆದನು. ಭೂಮಿಗೆ ಇಡಬೇಡ ಎಂಬ ಶಿವಾಜ್ಞೆ ಇದ್ದರೂ ದೇವತೆಗಳ ಯುಕ್ತಿಯಿಂದ ಬಾಲಗಣಪತಿ ರೂಪದಲ್ಲಿ ಬಂದು ಗಣೇಶನು ಆತ್ಮಲಿಂಗವನ್ನು ನೆಲಕ್ಕುರಿಸಿದನು. ಇದು ನೆಲಗೊಂಡು ಪವಿತ್ರ ತಾಣವೇ ಗೋಕರ್ಣ. ರಾವಣನ ಕಿತ್ತೆತ್ತಲು ಪ್ರಯತ್ನಿಸಿದಾಗ ಕಿತ್ತ ಭಾಗಗಳು ಉಳಿದ 4 ಕ್ಷೇತ್ರಗಳಲ್ಲಿ ಪ್ರತಿಷ್ಠವಾದವು. ಈಗಾಗ 5 ಕ್ಷೇತ್ರಗಳು ಶಿವತತ್ವದ 5 ಜ್ಯೋತಿರ್ಮಯ ಸ್ಪಂದನೆಗಳಾಗಿವೆ. ಭೂಕೈಲಾಸ, ಪರಶುರಾಮ ಭೂಮಿ. ರಾಮಾಯಣ ಮಹಾಭಾರತಗಳಲ್ಲಿ ಉಲ್ಲೇಖಿತವಾದ ಈ ಕ್ಷೇತ್ರ ಕಾಶಿ ರಾಮೇಶ್ವರದಷ್ಟೇ ಪವಿತ್ರವೆಂದು ಭಕ್ತರು ನಂಬುತ್ತಾರೆ. ಅರಬ್ಬಿ ಸಮುದ್ರದ ಅಲೆಗಳು ಶಿವನ ಪಾದಸ್ಪರ್ಶವನ್ನು ಆಹ್ಲಾದಿಸುವಂತೆ ಕಾಣುವ ದೃಶ್ಯ ಮನಸ್ಸನ್ನು ಮೌನ ಭಕ್ತಿಯಿಂದ ಮುಳುಗಿಸುತ್ತಿವೆ. ಇದು ಕೇವಲ ಕ್ಷೇತ್ರವಲ್ಲ, ಆತ್ಮಶಾಂತಿಯ ಆಧ್ಯಾತ್ಮಿಕ ದ್ವಾರ. ಕೇಜೇಶ್ವರ ಶೇಜವಾದ ಕಾರವಾರದಲ್ಲಿ ಪಂಚ ಆತ್ಮಲಿಂಗಗಳಲ್ಲಿ ಪ್ರಥಮ ಲಿಂಗವೆಂದು ಪರಿಗಣಿತ. ಪ್ರಾಚೀನವಾಗಿ ಸಂಪುಟೇಶ್ವರ ಎಂದು ಕರೆಯಲ್ಪಟ್ಟ ಈ ಕ್ಷೇತ್ರ ಆತ್ಮಲಿಂಗದ ಶಿರೋಭಾಗವೆಂಬ ನಂಬಿಕೆ ಹೊಂದಿದೆ. ಗರ್ಭಗುಡಿಯು ಕಲ್ಲಿನ ನಿರ್ಮಾಣ, 7 ಅಡಿ ಎತ್ತರದ ಲಿಂಗ ಮತ್ತು ಆಳದಲ್ಲಿರುವ ಮೂಲಭಾಗ ಇವೆಲ್ಲವೂ ಕ್ಷೇತ್ರದ ವೈಶಿಷ್ಟ್ಯ. ಇಲ್ಲಿ ಭಕ್ತಿಯ ಮೌನ ಗಂಭೀರತೆಯೇ ಆಧ್ಯಾತ್ಮಿಕ ಅನುಭವ. ಇಲ್ಲಿ ಹೊಸ ಬೃಹತ್ ದೇವಾಲಯ ಸದ್ಯದಲ್ಲೇ ನಿರ್ಮಾಣವಾಗಲಿದೆ. 3 ತಡೆಗಳಿಂದ ಅರಬ್ಬಿ ಸಮುದ್ರದ ಸುತ್ತುವರೆದ ಅದ್ಭುತ ಕ್ಷೇತ್ರ. 123 ಅಡಿ ಎತ್ತರದ ಶಿವ ಪ್ರತಿಮೆ ಆಕಾಶ ಮುಟ್ಟುವಂತೆ ತೋರುತ್ತದೆ. 20 ಮಹಡಿಗಳ ರಾಜಗೋಪುರದ ತುದಿಯಿಂದ ಕಾಣುವ ಸಮುದ್ರ ಆಕಾಶ ಸಂಯೋಗ ದೈವಿ ಅನುಭವ ನೀಡುತ್ತದೆ. ಇಲ್ಲಿ ನಿಂತರೆ ಭೂಮಿ, ಜಲ, ಆಕಾಶ ಎಲ್ಲವೂ ಶಿವಮಯ. ಗುಣವಂತೇಶ್ವರ, ಹೊನ್ನಾವರ ಅಭಿಷೇಕ ಪ್ರಿಯ ಶಂಭುಲಿಂಗೇಶ್ವರ ಜಲಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಭಕ್ತರ ಹರಕೆಗಳಿಂದ ಕ್ಷೇತ್ರ ಸದಾ ಭಕ್ತಿ ಸ್ಪಂದನದಿಂದ ತುಂಬಿರುತ್ತದೆ. ಮಹಾಶಿವರಾತ್ರಿಯಂದು ಸಾವಿರಾರು ಭಕ್ತರ ಅರಿವು ಇಲ್ಲಿದೆ. ದೈವಿಕ ಉತ್ಸವವನ್ನೇ ಸೃಷ್ಟಿಸಿದೆ. ಬೃಹತ್ ಶಿವಾಲಯ, ಶಿಲಾಮಯ ದೇವಾಲಯ ಸದ್ಯದಲ್ಲೇ ಪೂರ್ಣಗೊಳ್ಳಲಿದೆ. ಧಾರಕೇಶ್ವರ ಕುಮಟ ಸುಮಾರು 700 ವರ್ಷದ ಇತಿಹಾಸ ಹೊಂದಿದೆ. ದೇಗುಲ, ಹೊಯ್ಸಳ ಕ್ಷೇತ್ರೀಯ ಶಿಲ್ಪ ಸೌಂದರ್ಯ, ಕಂಬಗಳ ಕೆತ್ತನೆ, ನವರಂಗದ ಪ್ರವೇಶ ದ್ವಾರಗಳು ಇವೆಲ್ಲವೂ ನಮ್ಮ ಶಿಲ್ಪ ಪರಂಪರೆಯ ಹೆಮ್ಮೆ. ಗರ್ಭಗುಡಿಯ ಶಿವಲಿಂಗ ಎಂದು ಮಂದಿ ಎಂದರೆ ಎದುರು ನಂದಿ ದರ್ಶನವೇ ಧ್ಯಾನ ಭಾವ. ಭಕ್ತಿ ಪ್ರವಾಸದ ದಿವ್ಯ ಕಥೆ. ತೇಜವಾಡದ ಗೋಕರ್ಣ, ಗುಣವಂತ, ಧಾರೇಶ್ವರ, ಮುರುಡೇಶ್ವರ ಕೇವಲ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 5 ಆತ್ಮಲಿಂಗಗಳ ದರ್ಶನ. ಗೊತ್ತಾಯ್ತಾ? ಇವುಗಳನ್ನೆಲ್ಲ ನಾವು ಆತ್ಮಲಿಂಗಗಳ ದರ್ಶನ ಮಾಡಿಕೊಂಡ್ರೆ ಭಾಳ ನಮಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಅದರಿಂದ ಭಗವಂತನ ದರ್ಶನವನ್ನು ಹೋಗಿ ನಾವೆಲ್ಲ ಮಾಡ್ಕೊಳ್ಳೋಣ. ನಮ್ಮ ಏನೇ ಆಗಲಿ ಹಿಂದೂ ಸಂಸ್ಕೃತಿಯನ್ನು ನಾವು ಉಳಿಸ್ಕೋಬೇಕು. ನಾವು ಹಿಂದಿನೆಲ್ಲ ತಿಳ್ಕೋಬೇಕು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯಮಾಮೃತಾತ್. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 20/2/2026 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಶುಕ್ಲಪಕ್ಷ, ತಿಥಿ ತದಿಗೆ, ನಕ್ಷತ್ರ ಉತ್ತರ ಭಾದ್ರ, ರಾತ್ರಿ 9 ಗಂಟೆ 2 ನಿಮಿಷ, ಮಳೆ ಶತವೀಶ 1ನೇ ಪಾದ. ಇವತ್ತು ಹೊರನಾಡು ಅನ್ನಮೂಟೇಶ್ವರಿ ವ್ರತ ಇದೆ. ಶ್ರೀ ರಾಮಕೃಷ್ಣ ಪರಮಹಂಸರ ಜಯಂತಿ ಇದೆ. ಅದರಿಂದ ಹೊರನಾಡಿಗೆ ಎಲ್ಲ ತಾಯಿ ದರ್ಶನವನ್ನು ಪಡ್ಕೊಳ್ಳಿ. ರಾಮಕೃಷ್ಣ ಪರಮಹಂಸರ ಒಂದು
ಅವರ ಒಂದು ಜ್ಞಾನ ಹೇಗಿತ್ತು ಅಂತ ಅವರ ಒಂದು ನಡವಳಿಕೆ ಆ ಥರ ನಡೆಯೋಣ. ಇವತ್ತು ರಾಹುಕಾಲ 11:09ರಿಂದ 12:37, ಗುಳಿಕಕಾಲ 8:12ರಿಂದ 9:10, ಯಮಗಂಟಕಾಲ 3:34ರಿಂದ 5:03 ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.